ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಕಟಕ ರಾಶಿಯವರಿಗೆ ಜುಲೈ ಮಾಸದಲ್ಲಿ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಗೋಚಾರ ಫಲಗಳು ಅಥವಾ ಗ್ರಹಚಾರ ಫಲಗಳು ಅನ್ನೋದು ಇದೆ, ಯಾವ ಗ್ರಹವು ಅನುಕೂಲವಾಗಿದೆ, ಯಾವ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಕೆಲವೊಂದು ವಿಶೇಷವಾಗಿರುವಂತಹ ಯೋಗಗಳಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಕಟಕ ರಾಶಿಯವರಿಗೆ ಈ ಜುಲೈ ಮಾಸ ಅದ್ಭುತವಾಗಿರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಈ ಜಗತ್ತಿಗೆ ಬೆಳದಿಂಗಳು ಕೊಡುವಂತಹ ಆ ಚಂದ್ರನು ಅಧಿಪತಿಯಾಗಿರುವಂತಹ ಈ ಕಟಕ ರಾಶಿ ಜಾತಕರಿಗೆ ಮುಖ್ಯವಾಗಿ ಈ ಜುಲೈ ಮಾಸ ಪೂರ್ತಿಯಾಗಿ ಬುಧನು ರಾಶಿಯಲ್ಲೇ ಇರ್ತಾರೆ ಮತ್ತು ಈ 16ನ ನಂತರ ಅಂದರೆ 16ರಿಂದ ಜುಲೈ 16ರಿಂದ ಈ ರವಿಯು ಅಂದರೆ ಈ ಪರ್ಟಿಕ್ಯುಲರ್ ಆಗಿ ರವಿ ಕೂಡ ರಾಶಿಯಲ್ಲೇ ಬರುವಂತಹ ಕಾರಣದಿಂದ ಒಂದು ರೀತಿಯಾದ ಒಂದು ಬುಧಾದಿತ್ಯ ಯೋಗವನ್ನು ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ನಾವು ನಿರೀಕ್ಷೆ ಮಾಡಬಹುದು. ಬುಧಾದಿತ್ಯ ಯೋಗ ಇದು ವಿದ್ಯಾರ್ಥಿಗಳಿಗಾಗಿರ್ಬೋದು, ವ್ಯಾಪಾರಸ್ಥರಿಗೆ ಆಗಿರ್ಬೋದು, ಉದ್ಯೋಗಸ್ಥರಿಗಾಗಿರ್ಬೋದು, ಅನೇಕ ಬಗೆಯ ವಿವಿಧ ವಿಷಯಗಳಲ್ಲಿ ಸಾನುಕೂಲ ವಿಷಯಗಳನ್ನು ನಡೆಸಿಕೊಡುತ್ತಾ ಒಂದು ಯೋಗವನ್ನು ನಿರ್ಮಾಣ ಮಾಡುತ್ತಾ ಈ ಪರ್ಟಿಕ್ಯುಲರ್ ರಾಶಿಯವರಿಗೆ ಯಾವ ರೀತಿ ಶುಭಾನುಶುಭ ಫಲಗಳನ್ನು ಕೊಡ್ತಾ ಇದೆ ಅನ್ನುವಂತಹ ವಿಷಯಗಳಲ್ಲಿ ನೋಡುವುದಾದರೆ, ತೃತೀಯ ವ್ಯಯಾಧಿಪತಿಯಾಗಿರುವಂತಹ ಬುಧ ಮಹಾಶಯರು ಈ ಮಾಸದಲ್ಲಿ ಇರುತ್ತಾ ಈ ತುಂಬ ಒಂದು ರೀತಿ ಮಾನಸಿಕ ಉಲ್ಲಾಸ ಉತ್ಸಾಹ, ಒಂದು ರೀತಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂದರೆ ಎಂಟರ್ಟೈನ್ಮೆಂಟ್ ಆಗಿ ಒಂದು ರೀತಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ, ಯಾವುದೇ ವಿಷಯವನ್ನು ತುಂಬ ಭಾರವಾಗಿ ತುಂಬ ಕಠಿಣವಾಗಿ ಮನಸ್ಸಿಗೆ ತೆಗೆದುಕೊಳ್ಳದೆ ತುಂಬ ಈಸಿಯಾಗಿ ತುಂಬ ಉಲ್ಲಾಸದಿಂದ ಉತ್ಸಾಹದಿಂದ ಕಾಲವನ್ನು ಕಳೆಯುವಂತಹ ಒಂದು ಸಂದರ್ಭ ಅನ್ನೋದು ಈ ಮಾಸದಲ್ಲಿ ನಾವು ಕಟಕ ರಾಶಿಯವರಿಗೆ ನಿರೀಕ್ಷೆ. ತುಂಬ ಹ್ಯಾಪಿಯಾಗಿರ್ತಾರೆ, ಆನಂದವಾಗಿ ಕುಟುಂಬದ ಜೊತೆ ಕೆಲವೊಂದು ಯಾತ್ರೆಗಳನ್ನು ಮಾಡುತ್ತೆ, ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಕಾಲವನ್ನು ಕಳೆಯುತ್ತಾ ಈ ಮಾಸ ಅದ್ಭುತವಾಗಿರುತ್ತೆ. ಇನ್ನು ಪ್ರತಿಯೊಂದು ಸಮಸ್ಯೆಯನ್ನು ಪ್ರತಿಯೊಂದು ವಿಷಯವನ್ನು ತುಂಬ ಈಸಿಯಾಗಿ ತಗೊಳ್ತಾ ಇರ್ತಾರೆ, ಯಾವುದೇ ಕಷ್ಟವಿಲ್ಲದೆ ತುಂಬ ಈಸಿಯಾಗಿ ತಗೊಳ್ಳುತ್ತಾ ಪರ್ಟಿಕ್ಯುಲರ್ ಆಗಿ ತುಂಬ ಸಿಂಪಲ್ಲಾಗಿ ಅದಕ್ಕೆ ತಕ್ಕ ಸೂಕ್ತ ಪರಿಹಾರಗಳನ್ನು ಕಂಡುಹಿಡಿಯೋದರಲ್ಲಿ ಈ ಮಾಸದಲ್ಲಿ ಅದ್ಭುತವಾಗಿ ಬುಧ ಗ್ರಹವು ಕಟಕ ರಾಶಿಯವರಿಗೆ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ಇವರು ಮಾಡುವಂತಹ ಪ್ರಯತ್ನಗಳಲ್ಲಿ, ಅದರಲ್ಲಿಯೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಮಾರ್ಕ್ಗಳು ಅಥವಾ ಅಕಾಡೆಮಿಕ್ ಪರೀಕ್ಷೆಗಳಲ್ಲಿ ಒಳ್ಳೆಯ ಮಾರ್ಕ್ಗಳು, ಹೊಸ ವಿದ್ಯಾವರ್ಷ ಆರಂಭವಾಗಿದೆ, ಹೊಸ ವಿದ್ಯಾವರ್ಷದಲ್ಲಿ ಹೊಸ ಪರೀಕ್ಷೆಗಳು, ಹೊಸ ಕ್ಲಾಸಸ್ಸು, ಹೊಸ ಗುರುಗಳು ಅವರು ನೀಡುವಂತಹ ವಿಶೇಷವಾಗಿರುವಂತಹ ವಿದ್ಯಾಭ್ಯಾಸದಲ್ಲಿ ಜ್ಞಾಪಕ ಶಕ್ತಿ ಬೆಳೆಯುವುದು ಇತ್ಯಾದಿ ವಿಷಯಗಳ ಮುಖಾಂತರ ಈ ಮಾಸ ಕಟಕ ರಾಶಿಯವರಿಗೆ ಅದ್ಭುತವಾಗಿರುವಂತಹ ಒಂದು ಯೋಗ ಈ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುತ್ತೆ. ಅವರು ಇಷ್ಟಪಟ್ಟಿರುವಂತಹ ವಿದ್ಯಾಲಯಗಳಲ್ಲಿ ಸೀಟ್ ಸಿಗುವುದು ಅಥವಾ ಸರ್ಕಾರದ ಪ್ರೋತ್ಸಾಹ ಸಿಗುವುದು, ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲವಾಗಿರುವಂತಹ ಪರಿಸ್ಥಿತಿಗಳನ್ನು ನಿರೀಕ್ಷೆ ಮಾಡಬಹುದು. ಈ ಸಂದರ್ಭದಲ್ಲಿ ಹೊಸ ವಾತಾವರಣ, ಹೊಸ ಮಿತ್ರರು, ಹಣಕಾಸಿನ ವಿಷಯಗಳಲ್ಲಿ ತುಂಬ ರೊಟೇಷನ್ ಇರುತ್ತೆ, ಬಂದಿರುವಂತಹ ಹಣಕಾಸು ತುಂಬ ಖರ್ಚಾಗ್ತಾ ಇರುತ್ತೆ, ಆದಾಯ ಬರ್ತಾ ಇರುತ್ತೆ, ಅದಕ್ಕೆ ತಕ್ಕಂತೆ ರೊಟೇಷನ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಏಮಾರೋದ್ರಿಂದ ಕೆಲವೊಂದು ವಿಷಯಗಳಲ್ಲಿ ಜನ ನಿಮ್ಮ ಒಳ್ಳೆತನವನ್ನು ಅಡ್ವಾಂಟೇಜಾಗಿ ತಗೊಂಡು ನಿಮ್ಮನ್ನು ಮೋಸ ಮಾಡೋದಕ್ಕೆ, ಹಣಕಾಸಿನ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ನಂಬಿಕೆ ದ್ರೋಹವನ್ನು ಬಗೆಯೋದಕ್ಕೆ ಕಾರಣವಾಗ್ತಾ ಇರುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಮುಖ್ಯವಾಗಿ ಈ ಮಾಸದಲ್ಲಿ ಕಟಕ ರಾಶಿಯವರು ಬ್ಲೈಂಡಾಗಿ ನಂಬಿ ದುಡ್ಡು ಕೊಡೋದಾಗಿರ್ಬೋದು, ಅಥವಾ ಸಕಾಲಕ್ಕೆ ನೀವು ಕೊಟ್ಟಿರುವಂತಹ ಅಮೌಂಟ್ ಸರಿಯಾಗಿ ನಿಮಗೆ ವಾಪಸ್ ಸಿಗದೆ ಕೆಲವೊಂದು ಸಂದರ್ಭಗಳಲ್ಲಿ ಆತಂಕಕ್ಕೆ ಒಳಗಾಗುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ವಿಷಯಗಳು ಮಾಡುವಾಗ ಈ ಹಣಕಾಸಿನ ವಿಷಯಗಳಲ್ಲಿ, ಆರ್ಥಿಕ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ. ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಯಾವುದರಲ್ಲಿ ಹೂಡಿಕೆ ಮಾಡಬೇಕು, ಯಾವ ವ್ಯಕ್ತಿಗೆ ಕೊಡಬೇಕು ಅನ್ನುವುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ. ಇನ್ನು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅನುಕೂಲವಾಗಿರುವಂತಹ ಶುಕ್ರಗ್ರಹವು ಸ್ವಕ್ಷೇತ್ರದಲ್ಲಿ ಇರುವುದರಿಂದ, ಚತುರ್ಥಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಇರುವುದರಿಂದ, 11ನೇ ಮನೆಯಲ್ಲಿರುವುದರಿಂದ
ಈ ಚತುರ್ಥ ಸ್ಥಾನಾಧಿಪತಿ ಶುಕ್ರನಾಗಿರೋದ್ರಿಂದ ಮುಖ್ಯವಾಗಿ ಸ್ತ್ರೀಯರಿಂದ ಕೆಲವೊಂದು ವಿಷಯಗಳು ಅನುಕೂಲವಾಗ್ತಾ ಇರುತ್ತೆ. ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳಿಗಾಗಿರ್ಬೋದು, ಯಾವುದಾದ್ರೂ ಒಂದು ಆಸ್ತಿಯನ್ನು ಅಭಿವೃದ್ಧಿ ಮಾಡಬೇಕು, ಒಂದು ಗೃಹ ನಿರ್ಮಾಣ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರು, ನಿಮ್ಮ ತಾಯಿ ಆಗಿರಬಹುದು, ನಿಮ್ಮ ಸಹೋದರಿಯರಾಗಿರ್ಬೋದು, ನಿಮ್ಮ ಸಂಗಾತಿಯ ಕಡೆಯಿಂದ ಕೆಲವೊಂದು ಹಣಕಾಸಿನ ಸಹಾಯ ಅಥವಾ ಇತ್ಯಾದಿ ಸಹಾಯ ಸಹಕಾರಗಳು ನಿಮಗೆ ಸಿಗುವುದರಿಂದ ಅತ್ಯದ್ಭುತವಾಗಿ ನೀವು ಮಾಡುವಂತಹ ಪ್ರಯತ್ನಗಳನ್ನು ನೀವು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ಮಾಡಬಹುದು. ಅಷ್ಟೇ ಅಲ್ಲ, ಅಧಿಕಾರಗಳಲ್ಲಿರುವಂತಹ ಪ್ರಮುಖ ಗಣ್ಯ ವ್ಯಕ್ತಿಯರಾಗಿರುವಂತಹ ಕೆಲವೊಂದು ಒಬ್ಬ ಸ್ತ್ರೀಯ ಮುಖಾಂತರ, ಒಬ್ಬ ಸ್ತ್ರೀ ಸಹಕಾರದಿಂದ, ಒಂದು ಸ್ತ್ರೀ ನೀಡುವಂತಹ ಸಪೋರ್ಟಿಂದ ನೀವು ಕೆಲವೊಂದು ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಸುಸಾಧ್ಯ ಮಾಡಿಕೊಳ್ಳಲು ಆ ಒಬ್ಬ ಸ್ತ್ರೀ ದೇವತೆ ರೂಪದಲ್ಲಿ ನಿಮಗೆ ಈ ಮಾಸದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿ ಅದೃಷ್ಟವನ್ನು ತಂದುಕೊಡ್ತಾರೆ, ನಿಮ್ಮ ಅಭಿವೃದ್ಧಿಗೆ ಸಹಕಾರ ನೀಡ್ತಾರೆ. ಅದೇ ರೀತಿ ಚಂದ್ರ ಅಧಿಪತಿಯಾಗಿರುವಂತಹ ಕಟಕ ರಾಶಿಯವರಿಗೆ ಮುಖ್ಯವಾಗಿ ನಾವು ತುಂಬ ಈ ಚಂದ್ರ ಆಕರ್ಷಣೆಗೆ, ಈ ಸೌಂದರ್ಯಕ್ಕೆ, ಈ ರೀತಿಯಾದಿ ವಿಷಯಗಳಿಂದ ಈ ಕಲಾರಂಗದಲ್ಲಿ ಫ್ಯಾಷನ್ ಫೀಲ್ಡಲ್ಲಾಗಿರ್ಬೋದು, ಮೀಡಿಯಾದಲ್ಲಾಗಿರ್ಬೋದು, ಟಿ ವಿ, ಸಿನಿಮಾ ಇತ್ಯಾದಿ ವಿಷಯಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ಅವಕಾಶಗಳು ಬರುತ್ತೆ. ಅದರಿಂದ ಧನಾದಾಯವು ಕೂಡ ಇವರಿಗೆ ಉತ್ತಮವಾಗಿರುತ್ತೆ. ಈ ಮಾಸದಲ್ಲಿ ಮಾಡುವಂತಹ ಒಂದು ಆಸ್ತಿ ಪರ್ಚೇಸ್ ಆಗಿರಬಹುದು, ಒಂದು ಒಳ್ಳೆಯ ವಾಹನವನ್ನು ಮಾಡೋದಾಗಿರ್ಬೋದು, ಒಂದು ಮನೆಯನ್ನು ಪರ್ಚೇಸ್ ಮಾಡಬೇಕಾಗಿರ್ಬೋದು, ನಿಮ್ಮ ಮನೆಗೆ ಬೇಕಾಗಿರುವಂತಹ ಫರ್ನಿಚರ್ ಕೊಳ್ಳುವಂತಹ ಸಾಧ್ಯತೆ ಆಗಿರ್ಬೋದು, ಈ ಮಾಸದಲ್ಲಿ ಅದ್ಭುತವಾಗಿ ಯೋಗಕಾರಕವಾಗಿರುತ್ತದೆ. 16ರವರೆಗೆ ರವಿ ಬಂದು ಈ 12ನೇ ಮನೆಯಲ್ಲಿ ವ್ಯಯ ಭಾವದಲ್ಲಿ ಇರುವುದರಿಂದ ನಿಮ್ಮ ಸಂತಾನಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಆರೋಗ್ಯಕ್ಕೆ ಅಂದರೆ ಟ್ರೀಟ್ಮೆಂಟ್ಗೋಸ್ಕರ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಈ ಸಂತಾನದ ವಿಷಯದಲ್ಲಿ ಅವರ ಎಜುಕೇಷನ್ನು, ಅವರ ಉನ್ನತ ವಿದ್ಯೆಗೆ ಬೇಕಾಗಿರುವಂತಹ ಅವಶ್ಯಕತೆಗಳು, ನಿಮ್ಮ ತಾಯಿ ತಂದೆಯ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಟ್ಟದಲ್ಲಿ ಇರುತ್ತೆ. ಅಧಿಕ ಮೊತ್ತದಲ್ಲಿ ಹಣಕಾಸಿನ ಖರ್ಚುಗಳು ಅನ್ನೋದು ಇರುತ್ತೆ. ಆದಾಯಕ್ಕೆ ಮೀರಿ ಮಾಡುವಂತಹ ಖರ್ಚುಗಳು, ಅವಶ್ಯಕತೆ ಖರ್ಚುಗಳು ಈ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು. ಅದೇ ಹೇಳಿದ್ದೀನಲ್ವ, 16ರ ನಂತರ ರವಿ ತನ್ನ ಸ್ಥಾನವನ್ನು ಬದಲಾಯಿಸಿ ಲಗ್ನಕ್ಕೆ ಬರುವುದರಿಂದ ಆಲ್ರೆಡಿ ಲಗ್ನದಲ್ಲಿರುವಂತಹ ಬುಧನ ಜೊತೆ ಸೇರಿ ಬುಧಾದಿತ್ಯ ಯೋಗವನ್ನು ನಿಮಗೆ ಅನುಕೂಲವಾಗಿ ಒಂದು ಯೋಗ ಅನುಕೂಲವಾಗ್ತಾ ಇದೆ. ಈ ಯೋಗದಿಂದ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಅದ್ಭುತವಾಗಿರುವಂತಹ ಆಕರ್ಷಣೆ, ಒಂದು ಅದ್ಭುತವಾಗಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್, ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ, ಸ್ವತಂತ್ರವಾಗಿ ಎಂತಹ ಸಮಸ್ಯೆನಾದರೂ ಕೂಡ ಅದನ್ನು ಬಗೆಹರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳು ನಿಮ್ಮಲ್ಲಿರುತ್ತೆ. ಇದು ವಿದ್ಯಾರ್ಥಿಗಳಿಗಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು, ವ್ಯಾಪಾರದ ರಂಗದಲ್ಲಿರುವಂತಹ ವ್ಯಕ್ತಿಗಳಿಗಾಗಿರಬಹುದು, ಅದ್ಭುತವಾಗಿ ಈ ಯೋಗ ಕೂಡಿ ಬರುತ್ತೆ. ಅದೇ ರೀತಿ ನಿಮಗೆ ವಾಕ್ಚಾತುರ್ಯದಿಂದ ಕೆಲವೊಂದು ವಿಷಯಗಳ ಅನುಕೂಲವಾಗುತ್ತೆ. ಹಣಕಾಸಿನ ಆದಾಯವು, ಧನಾದಾಯವು ಅದ್ಭುತ ರೀತಿಯಾಗಿರುತ್ತೆ. ಈ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದರೆ ಅಷ್ಟಮದಲ್ಲಿರುವಂತಹ ರಾಹು ಮುಖಾಂತರ ಯಾವಾಗಲೂ ನಡೆದೋಗಿರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಈಗ ನಿಮ್ಮನ್ನು ಅಂದರೆ ನೀವು ಜವಾಬ್ದಾರಿ ವಹಿಸಿ ಆ ತಪ್ಪು ನೀವೇ ಮಾಡಿದ್ದೀರಾ ಅನ್ನೋಂತಹ ಕೆಲವೊಂದು ಆರೋಪಣೆಗಳು ನಿಮ್ಮ ಮೇಲೆ ಆರೋಪಗಳು ಬರ್ಬೋದು. ಆದ್ದರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಈ ಕೆಟ್ಟ ಸಹವಾಸಗಳಾಗಿರ್ಬೋದು, ಕೆಟ್ಟ ಪ್ಲೇಸ್ಗಳಿಗೆ ಹೋಗೋದಾಗಿರ್ಬೋದು, ಕೆಟ್ಟ ಅಭ್ಯಾಸಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕುಜ ಕೇತು ಸಂಚಾರ ಅನ್ನೋದು ನಿಮ್ಮ ನೇರ ನುಡಿ ಅಂದರೆ ಇದ್ದಿದ್ದಂಗೆ ಮಾತಾಡುವಂತಹ ನಿಮ್ಮ ಸ್ವಭಾವ ಆಗಿರಬಹುದು, ನಿಮ್ಮ ಕೆಲಸ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳ ಸ್ಥಳಗಳಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಕೆಲವೊಂದು ಜನರನ್ನು ಹರ್ಟ್ ಮಾಡುವ ರೀತಿಯಲ್ಲಿ ಇರುತ್ತೆ. ನೀವು ಯಾವುದೇ ವಿಷಯವನ್ನು ಎಷ್ಟು ನಿಧಾನವಾಗಿ ಹೇಳಿದ್ರೂ, ಎಷ್ಟು ಕೂಲಂಕಷವಾಗಿ ಹೇಳಿದ್ರೂ ಅವರಿಗೆ ತಪ್ಪು ಅರ್ಥ ನೀಡುವಂತಹ ಸಂದರ್ಭಗಳಿರುತ್ತೆ. ಆದ್ದರಿಂದ ಮಾತಿನ ಬರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಸ್ವಲ್ಪ ಕಮಾಂಡಿಂಗ್ ನೇಚರಲ್ಲಿ ಹೇಳಬಾರ್ದು, ಅಗ್ರೆಸಿವ್ ಆಗಿ ಹೇಳಬಾರ್ದು, ನಿಧಾನವಾಗಿ ಅರ್ಥ ಮಾಡಿಸುವ ರೀತಿಯಲ್ಲಿ ಹೇಳಬೇಕಾಗತ್ತೆ. ಇನ್ನು ವ್ಯಯಭಾವದಲ್ಲಿರುವಂತಹ ಗುರು ಮಹಾಶಯ ನಿಮಗೆ ಉನ್ನತ ವಿದ್ಯೆ ಅವಕಾಶಗಳನ್ನು ಮತ್ತು ವಿರಾಮದ ನಂತರ ಹೈಯರ್ ಎಜುಕೇಷನ್ಗೆ ಹೋಗುವಂತಹ ಯೋಗವನ್ನು ನೀಡ್ತಾ ಇರ್ತಾರೆ. ಈ ಸಂತಾನಕ್ಕೋಸ್ಕರ ಮಾಡ್ತಾ ಇರುವಂತಹ ಪ್ರಯತ್ನಗಳು, ವೈದ್ಯ ಪ್ರಯತ್ನಗಳು ಅನ್ನೋದು ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಫಲಕಾರಿಯಾಗಿರುತ್ತೆ. ಇನ್ನು ಲಾಭಸ್ಥಾನದಲ್ಲಿರುವಂತಹ ಶುಕ್ರ ಗ್ರಹವು
ನಿಮಗೆ ಮತ್ತಷ್ಟು ಅನುಕೂಲ. ಅಮ್ಮನವ್ರನ್ನ ದರ್ಶನ ಮಾಡಿಕೊಳ್ಳೋದು, ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿಸೋದು, ಅಮ್ಮನವ್ರನ್ನ ಆಶೀರ್ವಾದ ಪಡೆಯೋದು ಈ ಮಾಸದಲ್ಲಿ ಮತ್ತಷ್ಟು ಶುಭ ಫಲಗಳು ಕಟಕ ರಾಶಿಯವರಿಗೆ ನೀಡ್ತಾ ಇದೆ. ಒಟ್ಟಾಗಿ ನೋಡಿದರೆ ಕಟಕ ರಾಶಿಯವರಿಗೆ ಒಬ್ಬ ಮುಖ್ಯವಾಗಿರುವಂತಹ ಸ್ತ್ರೀಯರಿಂದ ಸಿಗಬೇಕಾಗಿರುವಂತಹ ಸಹಕಾರ, ಅದೇರಿಂದ ಈ ಬುಧಾದಿತ್ಯ ಯೋಗ ಅನ್ನೋದು ಸಾಕಷ್ಟು ವಿಷಯಗಳಲ್ಲಿ ಈ ಮಾಸವನ್ನು ಅದ್ಭುತ ಮಾಸವಾಗಿ ಮಾಡ್ತಾ ಇದೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.